ಮಾರ್ಚ್ 14ರಂದು ಹೋಳಿ ಹಬ್ಬ ದಿನದಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದ್ದು, ಈ ಚಂದ್ರಗ್ರಹಣದ ನಿಖರ ಸಂಭವನೀಯ ಸಮಯ ಮತ್ತು ಈ ಗ್ರಹಣ ಯಾರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ, ಈ ಗ್ರಹಣದಿಂದ ಯಾರಿಗೆ ಶುಭ ಫಲ ಇದೆ ಹಾಗೂ ಅಶುಭ ಫಲ ಇದೆ, ಗ್ರಹಣದ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರು ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸುವುದು, ಹಿರಿಯರು ಕಿರಿಯರು ಸೇರಿದಂತೆ ಚಿಕ್ಕ ಮಕ್ಕಳು ಬರಿಗಣ್ಣಿನಿಂದ ಗ್ರಹಣವನ್ನ ವೀಕ್ಷಿಸಬಹುದಾ ಹಾಗೂ ಜ್ಯೋತಿಷದ ಪ್ರಕಾರ ಈ 2025ರ ಗ್ರಹಣದಲ್ಲಿ ಏನೆಲ್ಲ ಬದಲಾವಣೆ ಇದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ. ಹೌದು ವೀಕ್ಷಕರೇ, ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಕೊಡುತ್ತೀವಿ. ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೋಳಿ ಹಬ್ಬ ದಿನದಂದೇ ಇದೀಗ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದ್ದು, ಮೊದಲಿಗೆ ಭಾರತದಲ್ಲಿ ಚಂದ್ರಗ್ರಹಣದ ಸಂಭವನೀಯ ಸಮಯ ನೋಡೋದಾದರೆ ವೀಕ್ಷಕರೇ, ಭಾರತೀಯ ಸಮಯದ ಪ್ರಕಾರ ಮಾರ್ಚ್ 14, 2025ರಂದು 9:27 ಆರಂಭಗೊಂಡು 10:39 ಈ ಸಂಪೂರ್ಣ ಚಂದ್ರಗ್ರಹಣ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣದ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಗ್ರಹಣದ ವೇಳೆಯಲ್ಲಿ ಊಟ ತಯಾರು ಮಾಡುವುದು, ಊಟ ಸೇವಿಸುವುದು ಸೇರಿದಂತೆ ತರಕಾರಿಗಳನ್ನು ಕತ್ತರಿಸುವುದು, ಹೀಗೆ ಯಾವುದೇ ರೀತಿಯ ಕತ್ತರಿಸಬಹುದಾದ ವಸ್ತುಗಳಿಂದ ದೂರವಿರುವುದು ಉತ್ತಮ. ಹಾಗೂ ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಗ್ರಹಣವನ್ನ ವೀಕ್ಷಿಸಬಾರದು ಎಂದು ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ನಂಬುತ್ತಾರೆ. ಇನ್ನು ಈ ಚಂದ್ರಗ್ರಹಣ ಮುಗಿದ ಬಳಿಕ ಈ ರಾಶಿಯವರಿಗೆ ಶುಭ ಫಲವಿದ್ದು, ಆ ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ, ಧನು ರಾಶಿ, ಮಕರ ರಾಶಿ, ಕುಂಭ ರಾಶಿ ಸೇರಿದಂತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲ ಇದೆ ವೀಕ್ಷಕರೇ. ಹೌದು, ಈ ರಾಶಿ ಚಕ್ರ ಚಿಹ್ನೆಗಳ ಎಲ್ಲಾ ವ್ಯಕ್ತಿಗಳಿಗೆ ತಮ್ಮ ವ್ಯವಹಾರದಲ್ಲಿ, ಕೆಲಸದಲ್ಲಿ ಮತ್ತಷ್ಟು ಬೆಳವಣಿಗೆ ಕಾಣುತ್ತೀರಿ. ಉದ್ಯೋಗ ಅವಕಾಶಗಳು ನಿಮಗೆ ದೊರೆಯಲಿದ್ದು, ಇನ್ನು ಆರ್ಥಿಕವಾಗಿ ಸದೃಢ ಮತ್ತು ಆರ್ಥಿಕವಾಗಿ ಲಾಭವನ್ನ ಗಳಿಸುತ್ತೀರಿ. ಯಾವುದೇ ರೀತಿಯ ಇರುವ ಅಡೆತಡೆಗಳು ದೂರವಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಆಗಿರುವ ಏರುಪೇರುಗಳು ಎಲ್ಲ ಸರಿ ಹೊಂದುತ್ತೆ ವೀಕ್ಷಕರೇ. ಆರ್ಥಿಕ ಸೇರಿದಂತೆ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗಲಿದೆ ಎಂದು ಇದೀಗ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಗ್ರಹಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಬಿಡುಗಡೆಗೊಳಿಸಿದ್ದಾರೆ. ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ, ಈ ಮಾಹಿತಿಯನ್ನ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ.